ಆತ್ಮೀಯ ವೀಕ್ಷಕರೇ, ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಯ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ನಿಮಗೆ ಹೇಳ ಹೊರಟಿರುವುದು ಧರ್ಮ ರಕ್ಷಣೆಗಾಗಿ ಪ್ರಾಣ ತೆತ್ತ ಪುಟ್ಟ ಪುಟ್ಟ ಬಾಲಕರ ಕಥೆ. ಅದು 17ನೇ ಶತಮಾನ. ಭಾರತದಲ್ಲಿ ಮೊಘಲರ ಆಡಳಿತ ಗಟ್ಟಿಯಾಗಿ ಬೇರೂರಿದ್ದ ಸಮಯ. ನಮ್ಮ ಇತಿಹಾಸ ಹೇಳುವಂತೆ ಮೊಘಲರ ಆಡಳಿತ ನಿಜವಾಗಿಯೂ ಭಾರತದ ಪಾಲಿಗೆ ಸುವರ್ಣಯುಗವಾಗಿತ್ತೇ ಎಂಬುದನ್ನು ಈ ಕತೆ ಕೇಳಿದ ನಂತರ ನೀವೇ ನಿರ್ಧರಿಸಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ಗಳಂತಹ ಕಾಲ್ಪನಿಕ ಕಾರ್ಟೂನ್ ಹೀರೋಗಳ ಕತೆಗಳನ್ನು ಮಕ್ಕಳಿಗೆ ಕಲಿಸುವ ಬದಲು ಈ ಕಥೆಯಲ್ಲಿ ಬರುವ ನಿಜ ಬದುಕಿನ ಹೀರೋಗಳನ್ನು ಮಕ್ಕಳಿಗೆ ತಪ್ಪದೇ ಪರಿಚಯಿಸಿ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಗುರು ಗೋವಿಂದ ಸಿಂಗರು ಸಿಖ್ ಧರ್ಮದ 10ನೇ ಧರ್ಮಗುರುಗಳಾಗಿದ್ದರು. ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆಯಾಗಲು ಒಪ್ಪದ ಅವರ ತಂದೆ ಗುರು ತೇಗ್ ಬಹದ್ದೂರ್ ಅವರನ್ನು ಮೊಘಲ್ ದೊರೆ ಔರಂಗಜೇಬ್ 1675ರಲ್ಲಿ ಬಲಿ ಪಡೆದಿದ್ದ. ತದನಂತರ ಗುರು ಗೋವಿಂದ ಸಿಂಗರು ಖಲ್ಸಾ ಎಂಬ ಸಿಖ್ಖರ ಸೇನೆ ಕಟ್ಟಿ ಬರೋಬ್ಬರಿ 21 ಯುದ್ಧಗಳನ್ನು ನಡೆಸಿದ್ದರು. ಅದರಲ್ಲಿ 16ರಿಂದ 17 ಯುದ್ಧಗಳು ಮೊಘಲ್ ದೊರೆಗಳ ವಿರುದ್ಧವೇ ನಡೆದಿತ್ತು. ಯುದ್ಧ ನಮ್ಮ ಆಯ್ಕೆಯಲ್ಲ, ಆದರೆ ಬೇರೆಲ್ಲ ಮಾರ್ಗಗಳು ವಿಫಲವಾದಾಗ ಕತ್ತಿ ಹಿಡಿಯುವುದೇ ಧರ್ಮ ಎಂದು ಗುರು ಗೋವಿಂದ ಸಿಂಗರು ಹೇಳುತ್ತಿದ್ದರು. ಗುರು ಗೋವಿಂದ ಸಿಂಗರ ಸಾಹಸಪೂರ್ಣ ಮತ್ತು ಅರ್ಥಪೂರ್ಣ ಜೀವನದ ಬಗ್ಗೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಆದರೆ ಇಂದು ಧರ್ಮಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಅವರ ಪುಟ್ಟ ಮಕ್ಕಳ ಸಾಹಸಗಾಥೆಯನ್ನು ತಿಳಿಯೋಣ ಮತ್ತು ಇತರರಿಗೂ ತಿಳಿಸೋಣ. ಅದು 1704ರ ಡಿಸೆಂಬರ್ ತಿಂಗಳು. ಪಂಜಾಬಿನ ಆನಂದ್ಪುರ್ ಸಾಹೇಬ್ನಲ್ಲಿದ್ದ ಗುರು ಗೋವಿಂದ ಸಿಂಗರ ಸೇನೆಯ ಮೇಲೆ ಪದೇ ಪದೇ ದಾಳಿ ಮಾಡುತ್ತಿದ್ದ ಮೊಘಲರು ಗುರು ಗೋವಿಂದ ಸಿಂಗರು ಮತ್ತು ಅವರ ಕುಟುಂಬ ಆನಂದ್ಪುರ್ ಸಾಹೇಬ್ನನ್ನು ತೊರೆದು ಹೋದರೆ ಅವರ ಮೇಲೆ ಯಾವುದೇ ಆಕ್ರಮಣ ಮಾಡುವುದಿಲ್ಲವೆಂದು ವಚನ ನೀಡಿದ್ದರು. ಅದರಂತೆ ಗುರು ಗೋವಿಂದ ಸಿಂಗರು, ಅವರ ತಾಯಿ, 4 ಮಕ್ಕಳು ಸೇರಿದಂತೆ ಅವರ ಅನುಯಾಯಿಗಳೆಲ್ಲ ಆನಂದಪುರ ತೊರೆದು ಹೋಗುವಾಗ ಸರ್ಸಾ ನದಿ ಬಳಿ ಮೊಘಲ್ ಸೇನೆ ಅವರ ಕುಟುಂಬದ ಮೇಲೆ ಮೋಸದಿಂದ ದಾಳಿ ನಡೆಸಿತ್ತು. ಈ ಸಂದರ್ಭದಲ್ಲಿ ಗುರು ಗೋವಿಂದ ಸಿಂಗರ ತಾಯಿ ಮತ್ತು ಅವರ 2 ಕಿರಿಯ ಪುತ್ರರು ಕುಟುಂಬದಿಂದ ಬೇರ್ಪಟ್ಟಿದ್ದರು. ಕುಟುಂಬದಿಂದ ಬೇರ್ಪಟ್ಟು ಕಾಡಿನಲ್ಲಿ ನಿಸ್ಸಹಾಯಕರಾಗಿ ಪರಿತಪಿಸುತ್ತಿದ್ದ ಅವರನ್ನು ವಾಜೀರ್ ಖಾನ್ನ ಸೇನೆ ಬಂಧಿಸಿ ಕರೆದೊಯ್ದಿತ್ತು. ಡಿಸೆಂಬರ್ನ ಕೊರೆಯುವ ಚಳಿಯಲ್ಲಿ ಆ 2 ಪುಟ್ಟ ಮಕ್ಕಳು ಮತ್ತು ಇಳಿವಯಸ್ಸಿನ ಅಜ್ಜಿಯನ್ನು ಅವರು ತಂಡಾ ಬುರ್ಜ್ ಅಥವಾ ಕೊರೆಯುವ ಗೋಪುರದಲ್ಲಿ ಇರಿಸಿದ್ದರು. ಮರುದಿನ ಬೆಳಗ್ಗೆ ತಮ್ಮ ಅಜ್ಜಿಯೊಂದಿಗೆ ಆ ಗೋಪುರದಲ್ಲಿದ್ದ 9 ವರ್ಷದ ಜೊರಾವರ್ ಸಿಂಗ್ ಮತ್ತು 7 ವರ್ಷದ ಫತೇಹ್ ಸಿಂಗ್ ಅವರನ್ನು ವಾಜೀರ್ ಖಾನ್ನ ಸಭೆಗೆ ಕರೆದೊಯ್ಯಲಾಯಿತು. ಅಲ್ಲಿ ವಾಜೀರ್ ಖಾನ್ಗೆ ನಮಿಸುವಂತೆ ಹೇಳಿದಾಗ ಆ ಮಕ್ಕಳು ನಿರ್ಭಯವಾಗಿ ಅದನ್ನು ನಿರಾಕರಿಸಿದ್ದರು. ನಂತರ ವಾಜೀರ್ ಖಾನ್ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರೆ ಅವರನ್ನು ಸುರಕ್ಷಿತವಾಗಿ ಬಿಟ್ಟು ಬಿಡುವುದಾಗಿ ಆ ಮಕ್ಕಳಿಗೆ ಆಮಿಷವೊಡ್ಡಿದ್ದ. ಆದರೆ ಆ ಮಕ್ಕಳ ದೇಹದಲ್ಲಿ ಹರಿಯುತ್ತಿದ್ದದ್ದು ಗುರು ಗೋವಿಂದ್ ಸಿಂಗರ ರಕ್ತ. ಮತಾಂತರಗೊಳ್ಳಲು ಆ ಕಂದಮ್ಮಗಳು ಒಪ್ಪಲಿಲ್ಲ. ನಮಗೆ ನಮ್ಮ ಧರ್ಮವೇ ಶ್ರೇಷ್ಠ, ನಾವು ಪ್ರಾಣ ಕಳೆದುಕೊಳ್ಳಲು ಅಂಜುವುದಿಲ್ಲ, ಆದರೆ ಧರ್ಮವನ್ನು ಮಾತ್ರ ಬಿಟ್ಟುಕೊಡುವುದಿಲ್ಲ ಎಂದು ಅವರು ಆ ಕ್ರೂರಿಯ ಮುಂದೆ ಘರ್ಜಿಸಿದ್ದರು. ಸಿಟ್ಟಿಗೆದ್ದ ವಾಜೀರ್ ಖಾನ್ ಆ ಮಕ್ಕಳನ್ನು ಜೀವಂತವಾಗಿ ಗೋಡೆಯಲ್ಲಿ ಹೂತು ಬಿಡುವಂತೆ ಆಜ್ಞೆ ನೀಡಿದ್ದ. ಆದರೆ ಈ ಅಮಾನುಷ ಶಿಕ್ಷೆಗೆ ಕಿಂಚಿತ್ತೂ ಅಂಜದ ಆ ಬಾಲಕರು ಶಿಕ್ಷೆಯನ್ನು ಧೈರ್ಯವಾಗಿ ಸ್ವೀಕರಿಸಿದ್ದರು. 1704ರ ಡಿಸೆಂಬರ್ 26ರಂದು ಆ 2 ಮಕ್ಕಳನ್ನು ಫಾತೇಗರ್ ಸಾಹೇಬ್ನಲ್ಲಿ ಜೀವಂತವಾಗಿ ಗೋಡೆಗಳ ಮಧ್ಯೆ ಸಮಾಧಿ ಮಾಡಲಾಯಿತು ಎಂದು ಹೇಳಲಾಗುತ್ತದೆ. ಆಶ್ಚರ್ಯವೇನು ಗೊತ್ತೇ? ಗೋಡೆಯ ಸುತ್ತ ಪ್ರತಿ ಸಾಲು ಇಟ್ಟಿಗೆ ಕಟ್ಟಿದಾಗಲೂ ಇಸ್ಲಾಂ ಧರ್ಮವನ್ನು ಒಪ್ಪಿಕೊಂಡರೆ ನಿಮ್ಮನ್ನು ಬಿಟ್ಟು ಬಿಡುತ್ತೇವೆ ಎಂದು ವಾಜೀರ್ನ ಸೈನಿಕರು ಪದೇ ಪದೇ ಆ ಮಕ್ಕಳಿಗೆ ಹೇಳುತ್ತಿದ್ದರಂತೆ.
ಆದರೆ ಆ ಮಕ್ಕಳು ತಮ್ಮ ನಿರ್ಧಾರದಿಂದ ಕೊಂಚವೂ ಹಿಂದೆ ಸರಿಯಲಿಲ್ಲ. ಅವರ ಉಸಿರು ನಿಲ್ಲಿಸುವ ಕೊನೆಯ ಇಟ್ಟಿಗೆ ಇಡುವ ಮೊದಲು ಖುದ್ದು ವಾಜಿರ್ ಖಾನ್, ಈಗಲಾದರೂ ಇಸ್ಲಾಂ ಧರ್ಮವನ್ನು ಒಪ್ಪಿಕೊಳ್ಳಿ, ನಿಮ್ಮನ್ನು ಬಿಟ್ಟು ಬಿಡುತ್ತೇನೆ ಎಂದು ಅವರಲ್ಲಿ ಹೇಳಿದ್ದನಂತೆ. ಆದರೆ ಆ ಮಕ್ಕಳು ಮುಗುಳ್ನಗುತ್ತಾ ಇಲ್ಲ ಎಂದು ಕತ್ತಾಡಿಸಿದ್ದರಂತೆ. ಆತ್ಮೀಯ ವೀಕ್ಷಕರೇ, ಇದು ಯಾರದೋ ಕಲ್ಪನೆಯಲ್ಲಿ ಅರಳಿದ ಕಥೆಯಲ್ಲ. ಬದಲಿಗೆ ಭಾರತ ಭೂಮಿಯ ಮಣ್ಣಿನಲ್ಲಿ ಹುಟ್ಟಿದ ವೀರರ ಜೀವನ ಚರಿತ್ರೆ. ಆದರೆ ಅವರ ಈ ಬಲಿದಾನದ ಕತೆ ದೇಶದ ಅದೆಷ್ಟೋ ಮಂದಿಗೆ ಗೊತ್ತಿಲ್ಲ. ಅವರ ಈ ಚರಿತ್ರೆಯನ್ನು ದೇಶವಾಸಿಗಳಿಗೆ ಪರಿಚಯಿಸಲು 2022ರಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಪ್ರತಿ ವರ್ಷ ಡಿಸೆಂಬರ್ 26ರಂದು ವೀರ ಬಾಲ ದಿವಸ್ ಆಚರಣೆ ಮಾಡುವಂತೆ ಕರೆ ನೀಡಿದರು. ಇಂತಹ ವೀರರನ್ನು ಪುರಸ್ಕರಿಸುವ ಬದಲು ಮೊಘಲರನ್ನು ಮಹಾ ಸಾಧಕರಂತೆ ಬಿಂಬಿಸುವ ಪಠ್ಯಗಳು ನಮ್ಮಲ್ಲಿರುವುದು ನಮ್ಮ ದುರಾದೃಷ್ಟ. ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ಮತ್ತು ಈ ಮಣ್ಣಿನ ಭವ್ಯ ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಸಹಕರಿಸಿ. ನೀವಿನ್ನೂ ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಎಲ್ಲರಿಗೂ ವೀರ ಬಾಲ ದಿನದ ಶುಭಾಶಯಗಳು. ನಮ್ಮ ಮಕ್ಕಳಿಗೆ ಇಂತಹ ವೀರರ ಜೀವನ ಚರಿತ್ರೆ ಆದರ್ಶವಾಗಲಿ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ.